ನಮಸ್ತೆ ಗೆಳೆಯರೆ. ಇವತ್ತು ನಮಗೆ ಒಂಟೆ ದರ್ಶನ. ಏನು ಇದರ ವಿಶೇಷತೆ ಅಂದ್ರೆ, ಭೂಮಿಯ 1/3 ಭಾಗ ಭೂಭಾಗ ಇದ್ದು 2/1 ಭಾಗ ನೀರಿದೆ. ಆದ್ರೆ ಒಂಟೆಯಲ್ಲಿ ನೀರಿನ ಅಂಶ ಕಡಿಮೆ, ಭೂಮಿಯ ಅಂಶ ಜಾಸ್ತಿ ಬಳಸ್ಕೊಂಡು ಆದ ಪ್ರಾಣಿ ಇದು. ಅದು ನೋಡಿ, ಮಣ್ಣಿನ ಬಣ್ಣ ಎಲ್ಲ ಮಣ್ಣಿನ ಗುಣಲಕ್ಷಣಗಳು. ನೀರಿಲ್ಲದೆ 90 ದಿವಸ ಬೇಕಾದ್ರೆ ಇರುತ್ತೆ. ನೀರಿಲ್ಲದೆ ಒಂದು ಜಗ್ ನೀರಿದ್ರೂ ಸಾಕು 90 ದಿವಸಕ್ಕೊಂದ್ಸಲ. ಆದ್ರೆ ಅದರ ಆ ಗಂಟೊಳಗಡೆ ನಿಮಗೆ ಒಂದು ಬಕೆಟ್ ನೀರು ಸಿಗುತ್ತೆ. ಬಕೆಟ್ ಅಲ್ಲ, ಒಂದು ಡ್ರಮ್ ನೀರು ಸಿಗುತ್ತೆ. ಈ ನೀರನ್ನ ದೇಹದೊಳಗಡೆನೆ ಶೇಖರಿಸಿಟ್ಕೊಳ್ಳುವಂತಹ ಗುಣ ಇದು. ಆ ಒಂಟೆ ತರ ಬದುಕಿದ್ರೆ ನೀರಿಲ್ಲದೆ ಬದುಕಬಹುದು ಅಂತ. ಅದಕ್ಕೆ ನಾಲಿಗೆ ನಾವು ಉಲ್ಟಾ ಮಾಡ್ಕೋಬೇಕಾಗುತ್ತೆ. ಇವತ್ತು ನಮಗೆ ಒಂಟೆ ದರ್ಶನ ಆಗಿದ್ದು ನಮ್ಮ ಅದೃಷ್ಟ. ಬನ್ನಿ, ಎಷ್ಟು ಚೆನ್ನಾಗಿದೆ, ಮುದ್ದಾದ ಪ್ರಾಣಿ ನೋಡಿ. ದಾಡಿ, ಮೀಸೆ ಎಲ್ಲ ಇದೆ ಅದಕ್ಕೆ. ಆ ಪಾದಗಳು ತೋರ್ಸ, ಎಷ್ಟು ಅಗಲ ಇದೆ. ಅದು ಬಾತುಕೋಳಿಗೆ ನೀರ್ ಮೇಲೆ ನಿಂತ್ಕೊಳ್ಳೋ ಅಷ್ಟು ಕೂಡ, ತೇಲೋ ಅಷ್ಟು ಕೂಡ ಜಾಲಪಾದಗಳಿರುತ್ತೆ. ಅದನ್ನ ಜಾಲಪಾದ ಅಂತಾರೆ. ಇದನ್ನ ಪೃಥ್ವಿ ಪಾದ ಅಂತಾರೆ. ಇದು ಬರೀ ಮರಳಲ್ಲಿ ಪಾದ ಇಡುವಂತಹ ಪಾದಗಳು ನೋಡಿ. ಇದರಲ್ಲಿ ಮುಂದೆ 2 ಉಗುರು, ಹಿಂದೆ 1 ಉಗುರು. ಬೇರೆ ಪ್ರಾಣಿಗಳಿಗೆಲ್ಲ ಮುಂದೆ 3 ಉಗುರು ಇರುತ್ತೆ, ಹಿಂದೆ 1 ಉಗುರು ಇರುತ್ತೆ. ಇಲ್ಲಿ ಮುಂದೆ 2 ಉಗುರು. ಅಂದ್ರೆ ಪಂಚಭೂತಗಳಲ್ಲಿ ನಮ್ಗೆ 5 ಪಂಚಭೂತಗಳಿಗೆ ಪಂಚ. ಇದ್ರಲ್ಲಿ ನೋಡಿ, ನೀರಿನ ಒಂದು ಉಗುರು ಇಲ್ಲ ಇದಕ್ಕೆ. ಇದೇ ಆಶ್ಚರ್ಯ. ಇದು ನೀರಿನ ಭಾಗನೇ ಇಲ್ಲ ಆ ಕಾಲಲ್ಲಿ. ನೋಡಿ, ಭೂಮಿಗೋಸ್ಕರನೇ ಹುಟ್ಟಿರುವಂತಹ ಪ್ರಾಣಿ ಇದು. ತುಂಬಾ ಶ್ರೇಷ್ಠವಾದ ಪ್ರಾಣಿಗಳಲ್ಲಿ ಒಂದು. ಚರಕ ಸಂಹಿತೆಯಲ್ಲಿ ಒಂಟೆಯ ಮೂತ್ರ ಕುಡಿಯೋದ್ರಿಂದ ನಮ್ಮ ದೇಹದ ಅನೇಕ ಕಾಯಿಲೆಗಳು ವಾಸಿಯಾಗುತ್ತೆ. ಪರ್ಟಿಕ್ಯುಲರ್ಲಿ ಕಫ ಮತ್ತೆ ಪಿತ್ತಗಳು ವಾಸಿಯಾಗುತ್ತೆ. ಇದು ಇದರ ಸ್ಪೆಷಾಲಿಟಿ. ತ್ರಿದೋಷಗಳು ನಿವಾರಣೆ ಆಗುತ್ತೆ. ಬಾ ಬಾ. ಸುಖವು ದುಃಖದರ ಮನೆ, ದುಃಖ ಸುಖದ ಸೆರೆಮನೆ. ದುಃಖ ಹುಡುಕಿ ಹೊರಟರೆ ದಾರಿಯೆಲ್ಲ ಸುಖಮಯ. ಸುಖವು ದುಃಖದರ ಮನೆ, ದುಃಖ ಸುಖದ ಸೆರೆಮನೆ. ದುಃಖ ಹುಡುಕಿ ಹೊರಟರೆ ದಾರಿಯೆಲ್ಲ ಸುಖಮಯ. ಸುಖದ ಹಾದಿ ಮುಳ್ಳು ಕಲ್ಲು ಭಗನ ಜಗವೇ ವಿಸ್ಮಯ. ಸುಖದ ಹಾದಿ ಮುಳ್ಳು ಕಲ್ಲು ಭಗನ ಜಗವೇ ವಿಸ್ಮಯ. ಸುಖ ದುಃಖವ ಸೇರುವಲ್ಲಿ ನಂದದೊಂದು ಬೆಳಕಿದೆ, ಆನಂದ ಹೆಸರು ಅದಕ್ಕಿದೆ. ಸುಖ ದುಃಖವ ಸೇರುವಲ್ಲಿ ನಂದದೊಂದು ಬೆಳಕಿದೆ, ಆನಂದ ಹೆಸರು ಅದಕ್ಕಿದೆ. ಕಾಣದಷ್ಟು ಎತ್ತರ, ಹತ್ತಿದಷ್ಟು ಹತ್ತಿರ. ಕಾಣದಷ್ಟು ಎತ್ತರ, ಹತ್ತಿದಷ್ಟು ಹತ್ತಿರ. ಇಳಿಯಲು ಇಲ್ಲ ಉತ್ತರ. ಸಂಕಲನವ ವ್ಯವ ಕಲಿಸೆ, ಅದರ ದಾರಿ ಅವ ಕಲಿಸುವ. ಸಂಕಲನವ ವ್ಯವ ಕಲಿಸೆ, ಅದರ ದಾರಿ ಅವ ಕಲಿಸುವ.